ಬಿ ಒ ಬ್ಯಾಗ್ ಓಪನಿಂಗ್ ಪ್ರೊಸೀಜರ್. ಬ್ಯಾಗ್ ಓಪನ್ ಮಾಡೋದಕ್ಕೆ ಫಸ್ಟು ಮೆನ್ಯೂಗೆ ಬಂದ್ಬಿಟ್ಟು ಇಲ್ಲಿ ಬ್ಯಾಗಿಂಗ್ ಆಪ್ಷನ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಫಸ್ಟು ನಾವು ಬ್ಯಾಗ್ನ ರಿಸೀವ್ ಮಾಡ್ಕೋಬೇಕು. ಸೊ ಬ್ಯಾಗ್ ರಿಸೀವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಸ್ಕೆಡ್ಯೂಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನಮ್ಮದು ಆಫೀಸು ಮತ್ತು S1M ಬರುತ್ತೆ, ಅದನ್ನು ಕ್ಲಿಕ್ ಮಾಡಾದಮೇಲೆ ನೆಕ್ಸ್ಟು ನಾವು ಬಿ ಒ ಇಂದ ಲೇಬಲ್ ಬಂದಿರುತ್ತಲ್ಲ LBK, ಅದನ್ನ ಸ್ಕ್ಯಾನ್ ಮಾಡಬೇಕು. ಇಲ್ಲಿ ನೋಡಿ, ಇವತ್ತು ಬಿ ಒ ಇಂದ ಯಾವ LBK ಬಂದಿದೆ ಅಲ್ಲಿ ಎಕ್ಸ್ಪೆಕ್ಟೆಡ್ ಬ್ಯಾಗ್ಸಲ್ಲಿ ಇರುತ್ತೆ, ಅದು ನಮಗೆ ಸ್ಕ್ಯಾನ್ ಮಾಡಿದಾಗ ಸ್ಕ್ಯಾನ್ಡ್ ಬ್ಯಾಗ್ಸಲ್ಲಿ ಬರುತ್ತೆ. ಸೊ ನಾವು ಸ್ಕ್ಯಾನ್ ಮಾಡಬೇಕು LBKನ. ಇಲ್ಲಿ ನಾನು ಬ್ಯಾಗ್ನ ಆಲ್ರೆಡಿ ಸ್ಕ್ಯಾನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಯಾವ LBK ನಂಬರ್ ಇದೆ ಇಲ್ಲಿ ಬ್ಯಾಗ್ ನಂಬರ್ ಅಲ್ಲೇ ಇದೆ. ಇದನ್ನು ನಾವು ಆ್ಯಡ್ ಕೊಟ್ಟಾಗ ಅದು ಎಕ್ಸ್ಪೆಕ್ಟೆಡ್ ಬ್ಯಾಗಿಂದ ಸ್ಕ್ಯಾನ್ಡ್ ಬ್ಯಾಗ್ಗೆ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಬ್ಯಾಗ್ನ ಜಸ್ಟ್ ರಿಸೀವ್ ಮಾಡಬೇಕಷ್ಟೆ. ನೆಕ್ಸ್ಟು ಬ್ಯಾಗ್ ರಿಸೀವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟು ಬ್ಯಾಗ್ ರಿಸೀವ್ ಆದಮೇಲೆ ನಾವು ಬ್ಯಾಗ್ನ ಓಪನ್ ಮಾಡಬೇಕು. ಬ್ಯಾಗ್ ಓಪನ್ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ನಾವು ಡೇಟ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ವೆರಿಫೈ ಮಾಡ್ಕೊಳ್ಳಿ. ಬ್ಯಾಗ್ ನಂಬರ್ ವೆರಿಫೈ ಮಾಡಿ ಎಲ್ಲ ಕರೆಕ್ಟ್ ಇದ್ದರೆ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಬ್ಯಾಗ್ ನಂಬರ್ ಬಂದಿರುತ್ತೆ ಮತ್ತು ಎಕ್ಸ್ಪೆಕ್ಟೆಡ್ ಆರ್ಟಿಕಲ್ಸು ಎಷ್ಟು ಬಂದಿದೆ ಅಂದರೆ 3 ಬಂದಿದೆ ಇವತ್ತು ನನಗೆ. ಆ 3ನ ನಾವು ಇಲ್ಲಿ ಸ್ಕ್ಯಾನ್ ಮಾಡ್ತಾ ಹೋದರೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಆರ್ಟಿಕಲ್ಸ್ ಇರೋದು ಸ್ಕ್ಯಾನ್ಡ್ ಆರ್ಟಿಕಲ್ಸ್ಗೆ ಬಂದು ಕೂತ್ಕೊಳ್ಳುತ್ತೆ. ಈಗ ನಾನು 3 ಆರ್ಟಿಕಲ್ನ ಸ್ಕ್ಯಾನ್ ಮಾಡಿದ್ದೀನಿ. ಸೊ ಎಕ್ಸ್ಪೆಕ್ಟೆಡ್ ಆರ್ಟಿಕಲ್ಸು 0, ಏಕೆಂದರೆ ಇರೋ ಆರ್ಟಿಕಲ್ನ ನಾನು ಸ್ಕ್ಯಾನ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಬ್ಯಾಗ್ ಓಪನ್ ಮಾಡಬೇಕು. ಬ್ಯಾಗ್ ಓಪನ್ ಸಕ್ಸಸ್ಫುಲ್ ಆಗುತ್ತೆ. ಇಷ್ಟೇ ಬ್ಯಾಗ್ ಓಪನಿಂಗ್ ಪ್ರೊಸೀಜರ್ ಇಷ್ಟೇ. ಆಫ್ಟರ್ CBS ಟ್ರಾನ್ಸಾಕ್ಷನ್ನು ABPMಗಳೆಲ್ಲ ಲೆಟರೆಲ್ಲ ಡೆಲಿವರಿ ಮಾಡಾದಮೇಲೆ ನೆಕ್ಸ್ಟು ನಾವು BPMಗಳು ರಿಟರ್ನ್ಸ್ ತೊಗೋಬೇಕು. ರಿಟರ್ನ್ಸ್ ತೊಗೊಳೋದಕ್ಕೆ ಇಲ್ಲಿ ಮೇನ್ ಮೆನ್ಯೂಗೆ ಬಂದುಬಿಟ್ಟು ಡೆಲಿವರಿ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಈ ಡೆಲಿವರಿ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರಿಟರ್ನ್ ಅಂತ ಇದೆಯಲ್ಲ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಯಾವ್ಯಾವ್ದು ಅನ್ಡೆಲಿವರ್ಡ್ ಇರುತ್ತೆ ಅದನ್ನು ABPMಗಳು ರೀಸನ್ಸ್ ಕೊಟ್ಟಿರ್ತಾರೆ. ಇಲ್ಲಿ ABPMದು ನೇಮ್ ಸೆಲೆಕ್ಟ್ ಮಾಡಿದ್ರೆ ಆರ್ಟಿಕಲ್ಸು ಇಲ್ಲಿ ಅಡ್ರೆಸ್ ಆಬ್ಸೆಂಟ ಏನೇನು ರೀಸನ್ಸ್ ಕೊಟ್ಟಿರ್ತಾರೆ ಇದು ಬಂದಿರುತ್ತೆ. ಮತ್ತು ರಿಟರ್ನ್ ಯಾವ್ದಾದ್ರು ಹಾಕಿದರೆ ಆ ಆರ್ಟಿಕಲ್ಸು ಬಂದಿರುತ್ತೆ. ನೀವು ಇಷ್ಟು 7 ಆರ್ಟಿಕಲ್ಸು ಅನ್ಡೆಲಿವರ್ಡ್ ಇರುತ್ತೆ. ಇದನ್ನು ಕರೆಕ್ಟಾಗಿ ವೆರಿಫೈ ಮಾಡಿಬಿಟ್ಟು ಇಲ್ಲಿ ಕನ್ಫರ್ಮ್ ಆಪ್ಷನ್ಗೆ ಬರಬೇಕು. ಕನ್ಫರ್ಮ್ ಆಪ್ಷನ್ಗೆ ಬಂದು ಮತ್ತೆ ಎಂಪ್ಲಾಯಿ ನೇಮ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಎಷ್ಟು 7 ಆರ್ಟಿಕಲ್ಸು ಇವತ್ತು ಡೆಲಿವರ್ಡ್ ಆಗಿಲ್ಲ, ಅದಕ್ಕೆ ಏನೇನು ರೀಸನ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಕರೆಕ್ಟ್ ಇದೆ ಅಂತ ವೆರಿಫೈ ಮಾಡಿ ಕನ್ಫರ್ಮ್ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಆದಮೇಲೆ ಆರ್ಟಿಕಲ್ಸ್ ಆ್ಯಂಡ್ EMOs ಆರ್ ಕನ್ಫರ್ಮ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಆಪ್ಷನ್ಗೆ ಹೋದರೆ ಇಲ್ಲಿ ಎಂಪ್ಲಾಯಿ BPM ಅವ್ರು ABPM ಅಂತ ಕೊಟ್ಬಿಟ್ಟು ಎಂಪ್ಲಾಯಿ ನೇಮ್ ಏನಿದೆ ಅಂತ ಸೆಲೆಕ್ಟ್ ಮಾಡಿದ್ರೆ ಇವತ್ತು ಎಷ್ಟು ಡೆಲಿವರ್ಡ್ ಆಗಿದೆ ಎಷ್ಟು ಅನ್ಡೆಲಿವರ್ಡ್ ಆಗಿದೆ ಅಂತ ಬರುತ್ತೆ. ನೆಕ್ಸ್ಟ್ ಇದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ಸಬ್ಮಿಟ್ ಆಪ್ಷನ್ ಕೊಟ್ಟರೆ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟು ರಿಟರ್ನ್ಸ್ ತೊಗೊಂಡಾಯಿತು. ನೆಕ್ಸ್ಟ್ ಸ್ಟೆಪ್ಪು ನಾವು ಕೌಂಟರ್ ಆಪ್ರೇಷನ್ ಇವತ್ತೊಂದನ್ನ ಎಂಡ್ ಮಾಡಬೇಕು. ಕೌಂಟರ್ ಆಪ್ರೇಷನ್ ಎಂಡ್ ಮಾಡೋಕ್ಕೆ ಮೇನ್ ಮೆನ್ಯೂಗೆ ಬಂದುಬಿಟ್ಟು ಇಲ್ಲಿ ಬುಕ್ಕಿಂಗ್ ಆಪ್ಷನ್ಗೆ ಹೋಗಬೇಕು. ಬುಕ್ಕಿಂಗ್ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ಕ್ಲೋಸ್ ಅಕೌಂಟ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಫೆಚ್ ಕೌಂಟರ್ ಡೇಟಾ ಅಂತ ಕೊಟ್ಟರೆ ಇವತ್ತು ನಾವು IPVB ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀವಿ, RPL ಏನು ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಮತ್ತು ಬುಕ್ಕಿಂಗ್ ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಡೀಟೇಲ್ಸ್ ಬರುತ್ತೆ. ನಾನು ಇವತ್ತು ಯಾವ RPLI ಮತ್ತು IPVB ಏನೂ ಮಾಡಿಲ್ಲ, ಸೊ ಅದಕ್ಕೆ ನೋ ಬುಕ್ಕಿಂಗ್ ಡೇಟಾ ಅಂತ ಬರ್ತಿದೆ. ಇದನ್ನು ನೆಕ್ಸ್ಟ್ ಓಕೆ ಅಂತ ಕೊಟ್ಬಿಟ್ಟು ಕನ್ಫರ್ಮ್ ಕೊಡಬೇಕು. ಏನು ಮಾಡಿ ವೆರಿಫೈ ಮಾಡಿಬಿಟ್ಟು ನೆಕ್ಸ್ಟು ಮತ್ತೆ ಕನ್ಫರ್ಮೇಷನ್ ಕೇಳುತ್ತೆ, ಎಸ್ ಅಂತ ಕೊಡಬೇಕು. ನೆಕ್ಸ್ಟು ಇವಾಗ ಸಬ್ಮಿಟ್ ಮಾಡಿದ್ದೀವಿ. 3 ಸಬ್ಮಿಟ್ ತೊಗೊಳುತ್ತೆ. ನೆಕ್ಸ್ಟು ಕೌಂಟರ್ ಆಪ್ರೇಷನ್ ಆದಮೇಲೆ ನಾವು ಬ್ಯಾಗ್ನ ಕ್ಲೋಸ್ ಮಾಡಬೇಕು. ಬ್ಯಾಗ್ ಕ್ಲೋಸಿಂಗ್ಗೆ ಬ್ಯಾಗಿಂಗ್ ಆಪ್ಷನ್ಗೆ ಹೋಗ್ಬಿಟ್ಟು BO ಬ್ಯಾಗ್ ಕ್ಲೋಸಿಂಗ್ ಇದೆಯಲ್ಲ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಾದಮೇಲೆ ಇವತ್ತು ನಾವು ಡಾಕ್ಯುಮೆಂಟ್ಸ್ ಏನೇನು ಹಾಕಿದ್ದೀವಿ ಅನ್ನೋದನ್ನ ಇಲ್ಲಿ ಕೊಡಬೇಕು. ನಾನಿಲ್ಲಿ ಏನೇನು ಡಾಕ್ಯುಮೆಂಟ್ ಹಾಕಿದ್ದೀನಿ ಅಂತ ಅಂದರೆ ಒಂದು ಫ್ರೆಶ್ ಪಾಸ್ಬುಕ್ ಹಾಕಿದ್ದೀನಿ, ಅದನ್ನ ಆ್ಯಡ್ ಮಾಡ್ತೀನಿ. ಆರ್ಡಿನರಿ ಲೆಟರ್ಸ್ ರಿಟರ್ನ್ ಹಾಕಿದ್ದೀವಿ. ಏನೇನು ನೀವು ಡಾಕ್ಯುಮೆಂಟ್ ಹಾಕಿದ್ದೀರಾ ಅದನ್ನ ಆ್ಯಡ್ ಮಾಡಬೇಕಷ್ಟೆ. ಆರ್ಟಿಕಲ್ ಆದಮೇಲೆ ಇವತ್ತು ಫೆಚ್ ಆರ್ಟಿಕಲ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ನಾವು ಇವತ್ತು ಯಾವ್ದಾದ್ರು ಆರ್ಟಿಕಲ್ ರಿಟರ್ನ್ ಹಾಕಿದರೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಆರ್ಟಿಕಲಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದು ಇವತ್ತು ನಾನು ಈ ಆರ್ಟಿಕಲ್ನ ರಿಟರ್ನ್ ಹಾಕಿದ್ದೆ. ಸೊ ಕನ್ಫರ್ಮ್ ಇದು ಕರೆಕ್ಟ್ ಇದೆಯಾ ವೆರಿಫೈ ಮಾಡಿ ಬ್ಯಾಕ್ ಕ್ಲೋಸ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಬ್ಯಾಕ್ ಕ್ಲೋಸ್ನ ಕ್ಲಿಕ್ ಮಾಡಾದಮೇಲೆ ನೆಕ್ಸ್ಟು ಇಲ್ಲಿ LBK ನಂಬರ್ ಹಾಕಿದ್ದೀನಿ ನಾನು, ಮತ್ತು ವೆಯ್ಟ್ ಎಷ್ಟಾದರೂ ಕೊಡ್ಬೋದು.
ಕೊಟ್ಬಿಟ್ಟು ಇನ್ನೊಂದ್ಸಲಿ ವೆರಿಫೈ ಮಾಡ್ಕೊಬಿಡಿ LBK ನಂಬರ್ ಕರೆಕ್ಟ್ ಇದೆಯಾ ಅಂತ ಸ್ಕ್ಯಾನ್ ಆದಮೇಲೆ. ನೆಕ್ಸ್ಟು ಸಬ್ಮಿಟ್ ಕೊಡಬೇಕು. ಬ್ಯಾಗ್ ಕ್ಲೋಸ್ ಆಗುತ್ತೆ ಈಗ. ನೆಕ್ಸ್ಟು ಬ್ಯಾಗ್ ಡಿಸ್ಪ್ಯಾಚ್ ಮಾಡಬೇಕು. ಬ್ಯಾಗ್ ಡಿಸ್ಪ್ಯಾಚಲ್ಲಿ ಇಲ್ಲಿ ಸೆಲೆಕ್ಟ್ ಸ್ಕೆಡ್ಯೂಲ್ ಅಂತ ಕೇಳ್ತಿದೆಯಲ್ಲ, ಇಲ್ಲಿ ಸೆಲೆಕ್ಟ್ ಆದಮೇಲೆ ಎಕ್ಸ್ಪೆಕ್ಟೆಡ್ ಬ್ಯಾಗಲ್ಲಿ ನಾವು ಇವತ್ತು ಯಾವ್ದು ಕ್ಲೋಸ್ ಮಾಡಿರ್ತೀವಲ್ಲ, ಇದು ಎಕ್ಸ್ಪೆಕ್ಟೆಡ್ ಬ್ಯಾಗಲ್ಲಿ ಕೂತಿರುತ್ತೆ. ಇದನ್ನ ಸ್ಕ್ಯಾನ್ ಬ್ಯಾಗಲ್ಲಿ ಬರಬೇಕು. ಸೊ ಇಲ್ಲಿ ನಾವು ಬ್ಯಾಗ್ ನಂಬರ್ನ ಎಂಟ್ರಿ ಮಾಡಿದ್ರೆ ಎಕ್ಸ್ಪೆಕ್ಟೆಡ್ ಬ್ಯಾಗಿಂದ ಸ್ಕ್ಯಾನ್ ಬ್ಯಾಗ್ಗೆ ಬರುತ್ತೆ. ಇಲ್ಲಿ ನೋಡಿ, ಇವಾಗ ಎಕ್ಸ್ಪೆಕ್ಟೆಡ್ ಬ್ಯಾಗಿಂದ ಸ್ಕ್ಯಾನ್ ಬ್ಯಾಗ್ಗೆ ಬಂತು. ನಾನು ಇವತ್ತು ಬ್ಯಾಗ್ ಕ್ಲೋಸ್ ಮಾಡಿರೋ ನಂಬರ್ ಇದೇನೆ. ಇದನ್ನು ಒಂದ್ಸಲಿ ವೆರಿಫೈ ಮಾಡಿ ನೆಕ್ಸ್ಟು ಬ್ಯಾಗ್ ಡಿಸ್ಪ್ಯಾಚ್ ಅಂತ ಕೊಡಬೇಕು. ಕೊಟ್ಟರೆ ಡಿಸ್ಪ್ಯಾಚ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಪ್ಯಾಚ್ ಆದಮೇಲೆ ಡೇ ಎಂಡ್ ಮಾಡಬೇಕು. ಸೊ ಹೋಮ್ ಪೇಜಿಗೆ ಬಂದ್ಬಿಟ್ಟು ಇಲ್ಲಿ ಡೇ ಎಂಡ್ ಆಪ್ಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಕನ್ಫರ್ಮೇಷನ್ ಕೇಳುತ್ತೆ. ಕನ್ಫರ್ಮೇಷನ್ ಕೊಟ್ಟಮೇಲೆ ಇಲ್ಲಿ ನಾವು ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಅನ್ನೋ ಡೀಟೇಲ್ಸ್ ಬರುತ್ತೆ. ಇದನ್ನ ವೆರಿಫೈ ಮಾಡಿಬಿಟ್ಟು ಮತ್ತೆ ಕನ್ಫರ್ಮ್ ಕೊಡಬೇಕು. ಕನ್ಫರ್ಮ್ ಆದಮೇಲೆ ಇವಾಗ ನನಗೆ ಬ್ಯಾಲೆನ್ಸ್ ಜಾಸ್ತಿ ಇದೆ ಅಂತ ತೋರಿಸ್ತಾ ಇದೆ. ಸೊ ನಾನು ಲಯಬಿಲಿಟೀಸ್ ತೋರಿಸ್ಬೇಕು. ಅಂದರೆ ಲಯಬಿಲಿಟೀಸ್ ತೋರಿಸ್ಬೇಕಂದ್ರೆ 30,000ಕ್ಕಿಂತ ಜಾಸ್ತಿ ಇದ್ದರೆ 20,000ಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಲಯಬಿಲಿಟೀಸ್ ತೋರಿಸ್ಬೇಕು. ನಂದು ಕ್ಲೋಸಿಂಗ್ ಬ್ಯಾಲೆನ್ಸ್ 19,363 ರೂಪಾಯಿ ಇದೆ. ಸೊ ಇಲ್ಲ, ಸಬ್ಮಿಟ್ ಅಂತ ಕೊಡಬೇಕು. ಡೇ ಎಂಡ್ ಆಯಿತು ನಂದು. ಅಂದರೆ ಬ್ಯಾಲೆನ್ಸ್ ಏನಾದ್ರು 20,000ಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಲಯಬಿಲಿಟೀಸ್ ತೋರಿಸ್ಬೇಕು, ಇಲ್ಲಾಂದರೆ ಡೇ ಎಂಡ್ ಆಗುತ್ತೆ ಅಷ್ಟೇ.